ಓಕೆ, ಏನ್ ಮಾಡಕ್ಕಾಗತ್ತೆ. ಓಕೆ ಸರ್, ಓಕೆ ಓಕೆ. ಹನುಮಾನ್ ಧ್ವಜ ವಂದನಾಸನ, ಏಕಪಾದ ಪ್ರಸರಣಾಸನ, ಭೂಧರಾಸನ, ಭುಜಂಗಾಸನ, ಅಧೋಮುಖ ಆಕುಂಚಿತ ಭೂಧರಾಸನ, ಮಂಡಿ ನೆಲ ಮುಟ್ಟಬಾರ್ದು, ಏಕಪಾದ ಪ್ರಸರಣಾಸನ, ಹನುಮಾನ್ ಧ್ವಜ ವಂದನಾಸನ, ಹನುಮಾನ್ ಧ್ವಜಾಸನ, ಸಮಸ್ಥಿತಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ವಿಶ್ರಾಂತಿ. ಈಗ ಕೆಲವು ಆಸನಗಳನ್ನ ಮಾಡ್ತಾರೆ, ಗಮನಿಸ್ತಾ ಇರಿ. ನಿಂತು ಮಾಡುವ ಆಸನಗಳಲ್ಲಿ ತಾಡಾಸನ, ಸಮಸ್ಥಿತಿ ಕಾಣಿಸ್ತಾ ಇದೆಯಾ? ಕರೆಕ್ಟ್ ಬರ್ತಾ ಇದೆಯಾ? ವೀರಭದ್ರಾಸನ ಪ್ರಕಾರ 2. ಹಾಗೆ ಬಲಪಾದ ಬಲಕ್ಕೆ, ಬಲಮಂಡಿ 90 ಡಿಗ್ರಿ ಮಾಡಿಸಿ. ಸ್ವಲ್ಪ ಈ ಕಡೆ ಬನ್ನಿ, ಇನ್ನು ಈ ಕಡೆ ಬನ್ನಿ, ಗೋಳೆ ತಳ್ಳಕ್ಕಾಗಲ್ಲ. ಎಸ್. ದೃಷ್ಟಿ ನಮ್ಮ ಬಲಗೈನ ಮಧ್ಯದ ಬೆರಳಿನ ತುದಿಯನ್ನೇ ನೋಡ್ತಾ ಇರ್ಬೇಕು. ಗಮನಿಸ್ತಾ ಇರಿ. ಹಾಗೆ ಮತ್ತೆ ವಾಪಸ್ ಮಂಡಿ ನೇರ, ಬಲಗಾಲು ಮುಂದಕ್ಕೆ, ಎಡಪಾದ ಎಡಕ್ಕೆ, ಎಡಮಂಡಿ 90 ಡಿಗ್ರಿ. ದೃಷ್ಟಿ ಎಡಗೈನ ಮಧ್ಯದ ಬೆರಳಿನ ತುದಿಯನ್ನೇ ನೋಡ್ತಾ ಇರ್ಬೇಕು. ಫೋಕಸ್ ಆಗ್ತಾ ಇದೆಯಾ? ಹಾಗೆ ನಿಧಾನವಾಗಿ ಇರಿ. ಎಡ ಹಸ್ತವನ್ನ ಎಡಪಾದದ ಪಕ್ಕ ಇಟ್ಕೊಳ್ಳಿ. ಉತ್ಥಿತ ಪಾರ್ಶ್ವಕೋನಾಸನ, ಬಲಗೈನ ತಲೆ ಕಡೆ ತನ್ನಿ. ಬಲಗೈ ಮೇಲೆ, ಎಡಗೈ ಮೇಲೆ, ಮತ್ತೆ ವೀರಭದ್ರಾಸನ ಪ್ರಕಾರ 2. ಮಂಡಿ ನೇರ, ಪಾದ ಮುಂದೆ, ಮತ್ತೆ ಬಲಪಾದ ಬಲಕ್ಕೆ, ಬಲಮಂಡಿ 90 ಡಿಗ್ರಿ, ಬಲಹಸ್ತ ಬಲಪಾದದ ಹಿಂದೆ, ಎಡಗೈ ತಲೆ ಕಡೆ. ಚೆನ್ನಾಗಿ ಎಳಿತಾ ಇರಿ. ಎಡಗೈ ಮೇಲೆ, ವೀರಭದ್ರಾಸನ ಪ್ರಕಾರ 2. ಮಂಡಿ ನೇರ, ಪಾದ ಮುಂದೆ, ಸ್ವಲ್ಪ ಪಾದ ಹತ್ರ, ಜಂಪ್, ರಿಲ್ಯಾಕ್ಸ್. ಹಾಗೆ ಪ್ರಸಾರಿತ ಪಾದೋತ್ಥಾನಾಸನ. ನೀವು ಈ ಕಡೆ ತಿರ್ಕೊಳ್ಳಿ, ನೀವು ಈ ಕಡೆ ತಿರ್ಕೊಳ್ಳಿ. ಸ್ವಲ್ಪ ಹಿಂದೆ ಮುಂದೆ ನಿಂತ್ಕೊಳ್ಳಿ. ಕಾಣಿಸ್ತಾ ಇದ್ದೀರಾ? ಎಸ್, ಅಷ್ಟೇ ಸಾಕು. ಹಿಂಗಾಗಿದ್ರು ಕರೆಕ್ಟ್ ಪೊಸಿಷನ್ ಬರ್ತದೆ. ಸ್ವಲ್ಪ ನೀವು ಮುಂದಕ್ಕೆ ಬನ್ನಿ, ಅವ್ರಿಗೆ. ಎಸ್, ಪುಸ್ತಕ ತಗೊಳ್ತಾ ಜಂಪ್. 3 ರಿಂದ 3 ಅಡಿ ಅಂತರ ಇರ್ಲಿ. 2 ಕೈಗಳ ಮೇಲೆ, ಹಾಗೆ ನಿಧಾನ ಮುಂದೆ ಬಾಗಿ, ಹಸ್ತಗಳನ್ನ 2 ಪಾದದ ಮಧ್ಯದಲ್ಲಿ ಇಟ್ಕೊಳ್ಳಿ.
ಈಗ ನಿಮ್ಮ ನೆತ್ತಿಯ ಭಾಗವನ್ನ 2 ಹಸ್ತಗಳ ಮಧ್ಯೆ ತಗೊಂಡೋಗಿಡಿ. ಪ್ರಸಾರಿತ ಪಾದ ಉತ್ಥಾನಾಸನ. ಹಾಗೆ ನಿಧಾನವಾಗಿ ಸುತ್ತಕೊಳ್ತಾ ಮೇಲೆ ಬನ್ನಿ. ಚತುಷ್ಪಾದಾಸನ. ಕಾಲು ಹತ್ರ ತಂದ್ಕೊಡಿ, ಕಾಲು ಹತ್ರ ತಂದ್ಕೊಡಿ. ಹಾಗೆ 2 ಪಾದ 2 ಹಸ್ತಗಳು 2 ಸಮಾನಾಂತರವಾಗಿರ್ಲಿ. ಈಗ ಹಾಗೆ 2 ಹೆಜ್ಜೆ ಮುಂದೆ, ಮತ್ತೆ 2 ಹೆಜ್ಜೆ ಮುಂದೆ. ಚತುಷ್ಪಾದಾಸನ. ಅಲ್ಲೇ ಬದ್ಧ ಹಸ್ತ ಬದ್ಧಾಂಗುಲಿ ಆಸನ ಉತ್ಥಾನಾಸನ. ಕೈ ಜೋಡಿಸಿ, ಕೈ ಕಟ್ಟಿ, ಕೈ ಕಟ್ಟಿ. ಹೀಗೆ ತಲೆ ಕೆಳಗಡೆ. ಎಸ್, ಚೆನ್ನಾಗಿ ಉಸಿರಾಟ ಮಾಡಿ. ಕೈ ಹಾಗೆ ಇಲ್ಲಿ ಉಸಿರು ತಗೊಳ್ತಾ ನಿಧಾನ ಮೇಲೆ ಬನ್ನಿ. ನಿಧಾನ ಕೈ ಇಳಿಸಿ ಪಕ್ಕದಿಂದ ವಿಶ್ರಾಂತಿ. ಕೂತು ಮಾಡುವ ಕೆಲವು ಆಸನಗಳನ್ನು ಮಾಡೋಣ. ಕೂತ್ಕೊಳ್ಳಿ. ಸಮತಲ ಸ್ಥಿತಿ. ಮಾಡ್ತಿದ್ದೀರಾ? ದಂಡಾಸನ. ಹೌದಾ? ಈಗ ಆಯ್ತಾ? ಈಗ ಗೋಮುಖಾಸನ. ಹಸುವಿನ ಮೂತಿಯಂತೆ ಮಾಡ್ತಕ್ಕಂಥದ್ದು ಗೋ ಮುಖಾಸನ. ಕಾಲು ಎಡಗಾಲು ಒಳಕ್ ಬರ್ಲಿ. 2 ಮಂಡಿಗಳು ಒಂದೇ ರೀತಿಯಲ್ಲಿ ಇಲ್ಲ, ಕಾಲಿಂದ ಹೋಗು. ಹಾಗೆ ಇನ್ನು ಪೂರ್ತಿಯಿಂದ ಹೊಟ್ಟೋಗ್ಲಿ. ಹಾಗೆ ಎಸ್, 2 ಮಂಡಿಗಳು ಒಂದೇ ನೇರಕ್ಕೆ ಸರಳ ಒಂದೇ ನೇರಕ್ಕೆ ಬರ್ಬೇಕು. ಈಗ ಬಲಗೈ ಮೇಲೆ ಉಸಿರು ತಗೊಳ್ತಾ ಹಿಂದೆ, ಎಡಗೈ ಹಿಂದ್ಲಿಂದ ತಗೊಂಡೋಗಿ ಲಾಕ್ ಮಾಡು. ಚೆನ್ನಾಗಿ ಉಸಿರಾಟ ಮಾಡಿ. ಈಗ ಹಿಂಬದಿಯಲ್ಲಿ ಹಸ್ತಗಳನ್ನ ಈ ರೀತಿ ಲಾಕ್ ಮಾಡಬೇಕು. ಹಾಗೆ ಮತ್ತೆ ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಎಡಗೈ ಇಳಿಸಿ, ಕಾಲ್ ಬದಲಾವಣೆ. ಹೋಗ್ಲಿನ ಬಲಗಾಲಿನ ಸ್ವಲ್ಪ ತೊಡೆ ಡಿಸ್ಟರ್ಬ್. ಎಸ್. ಈಗ ಎಡಗೈ ಮೇಲೆ ಹಿಂದೆ, ಬಲಗೈ ಕೆಳಗಡೆಯಿಂದ ಹಿಂದೆ. ನಮ್ ಕೈಗಳಿಗೆ ನಾವು ಶೇಕ್ ಹ್ಯಾಂಡ್ ಮಾಡ್ಕೊಳ್ತಾ ಹೋಗೋಣ. ಚೆನ್ನಾಗಿ ಉಸಿರಾಟ ಮಾಡ್ಬೇಕು. ಎದೆಯ ಭಾಗವನ್ನು ಹಿಗ್ಗಿಸ್ಬೇಕು. ಎಡಗೈ ಮೇಲೆ ಬಿಡಿಸೋಣ, ಬಲಗೈ ಇಳಿಸೋಣ, ಕಾಲು ಬಿಡಿಸೋಣ. ವಿಶ್ರಾಂತಿ. ಈಗ ಪದ್ಮಾಸನಕ್ಕೆ ಬರೋಣ. ಅಧೋಮುಖ ಮತ್ಸ್ಯಾಸನ. ಮುಂದಕ್ಕೆ ಇನ್ನು ಕೂತ್ಕೊಂಡು ಮುಂದಕ್ಕೆ ಬರ್ಬೇಕು. ಎಸ್, ಪೂರ್ತಿ ಬರ್ಬೇಕು. ವೀಣಕ್ಕವ್ರೆ ಇನ್ನು ಬಂದಿರ್ಬೇಕು. ಎಸ್, ವೆರಿ ಗುಡ್. ನೋಡ್ತಾ ಇದ್ದೀರಲ್ಲ, ಅಧೋಮುಖ ಮತ್ಸ್ಯಾಸನ. ಹಾಗೆ ನಿಧಾನವಾಗಿ ಕೈ ಹತ್ರ ತಂದ್ಕೊಂಡು ನಿಧಾನ ಮೇಲೆ ಬನ್ನಿ. ವಾಪಸ್ ಕಾಲ್ ಬಿಡಿಸಿ, ಕಾಲ್ ಬದಲಾವಣೆ ಮಾಡ್ಕೊಳ್ಳಿ. ವೀಣಕ್ಕವ್ರು ಸ್ವಲ್ಪ ಹಿಂದೆ ಹೋಗಿ. ಎಸ್. ಮತ್ತೆ ಒನ್ಸ್ ಅಗೈನ್ ಉಸಿರು ತಗೊಳ್ತಾ ಮೇಲೆ ಮುಂದೆ. ಅಧೋಮುಖ ಮತ್ಸ್ಯಾಸನ. ಮತ್ತೆ ವಾಪಸ್ ಕೈ ಹತ್ರ ತಂದ್ಕೊಂಡು ಹಿಂದೆ.
ಹಾಗೆ ಪದ್ಮಾಸನ ಆಗಿ ಇಲ್ಲಿ ಮುಂದಕ್ಕೆ ಬನ್ನಿ. ಇನ್ನೊಬ್ಬಮ್ಮ ಇನ್ನೊಬ್ಬ. ಹಾ, ಈಗ ಹಾಗೆ ಮತ್ಸ್ಯಾಸನ, ಪಕ್ಕ ಮತ್ಸ್ಯಾಸನ. ಈಗ ಹಿಂದಕ್ಕೆ ಎರಡು ಕೈಗಳನ್ನ ಕಿವಿ ಹತ್ರ ತಗೊಂಡೋಗಿ ನೆತ್ತಿಯನ್ನ ನೆಲ್ಲ ಮೇಲೆ ಇಡಬೇಕು. ಮಂಡಿಗಳನ್ನ ಪೂರ್ಣವಾಗಿ ನೆಲದ ಕಡೆಗೆ ಒತ್ತೋದಕ್ಕೆ ಪ್ರಯತ್ನ ಮಾಡಬೇಕು. ದೀರ್ಘ ಶ್ವಾಸ ಪ್ರಶ್ವಾಸ ನಡೀತಾ ಇಲ್ಲಿ. ಕುತ್ತಿಗೆ ನೇರ ಮಾಡ್ಕೊಳ್ಳಿ, ಕೈ ತಗೊಂಡೋಗಿ ಹಾಗೆ ನಿಧಾನ ಮೇಲೆ ಬನ್ನಿ. ರಿಲ್ಯಾಕ್ಸ್, ವಿಶ್ರಾಂತಿ. ಈಗ ಆಕರ್ಣ ಧನುರಾಸನ. ಕಾಲ್ಚಾಚಿ ಎರಡೂ ಪಾದದ ಹೆಬ್ಬೆರಳುಗಳನ್ನ ಆಯಾ ಕೈಗಳಿಂದ ಇಟ್ಕೊಳ್ಳೋಣ. ಈಗ ಬಲಗೈ ಬಲಗಾಲನ್ನ ನಮ್ಮ ಕಿವಿ ಹತ್ರ ತಗೊಂಡೋಗೋಣ, ಬಿಲ್ಲಿನಂತೆ. ಎಸ್, ಚಚ್. ಕಷ್ಟಪಡಬೇಡಿ, ಎಷ್ಟಾಗುತ್ತೋ ಅಷ್ಟೇ. ನಡುಗಿಂಗು ನಡುಗಿಸ್ಬಾರ್ದು. ಗುಡ್. ನಿಧಾನಾಗಿ ಕೈ ಬಿಡಿಸೋಣ, ಕಾಲ್ ಬಿಡಿಸೋಣ. ಮತ್ತೆ ಈಗ ಎಡಗಾಲು ಹತ್ರ ಬಲಗಾಲು. ಅಷ್ಟೇ. ಗುಡ್. ಕಾಣಿಸ್ತಾ ಇದೆಯಾ? ನಿಧಾನಾಗಿ ಕಾಲ್ ಬಿಡಿಸೋಣ, ರಿಲ್ಯಾಕ್ಸ್, ವಿಶ್ರಾಂತಿ. ಈಗ ಚತುಷ್ಪಾದ ಪೀಠ. ಸ್ವಲ್ಪ ಮುಂದೆ ಬನ್ನಿ. ಹಸ್ತ ನಿಮ್ಮ ಪೃಷ್ಠದ ಪಕ್ಕ ಇಟ್ಕೊಳ್ಳಿ, ಹೀಗೆ ಮುಂದಕ್ಕೆ. ಈಗ ಪಾದ ಎಲ್ಲಿದೆ ಅಲ್ಲೇ ಇರ್ಬೇಕು, ಹಸ್ತ ಎಲ್ಲಿದೆ ಅಲ್ಲೇ ಇರ್ಬೇಕು, ದೇಹ ಮಾತ್ರ ಮೇಲೆ ಬರ್ತದೆ. ಅಪ್, ಚತುಷ್ಪಾದ ಪೀಠ. ಎಸ್, ವೀಣಕ್ಕವ್ರೆ ಕಾಲ್ ಮಾಡಿಸ್ಕೋಬೇಕು ಹಾಗೆ. ಸರಿ ಸರಿ ಸರಿ. ಎಸ್, ಸೊಂಟ ಮೇಲೆ ಎತ್ತಿ. ಗುಡ್. ಈಗ ತ್ರಿಪಾದ ಪೀಠ, ಬಲಗಾಲ್ ಮೇಲೆ 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 ಚಾಚಿ. ಹೀಗೆ ನೋಡ್ತಾ ಇದ್ದೀರಲ್ಲ, ಕಾಲು ಇಳಿಸಿ, ಕಾಲ್ ಚೇಂಜ್ ಮಾಡಿ. ಗುಡ್. ಸೊಂಟ ಮೇಲೆ ಎತ್ತಿ, ನಿಧಾನವಾಗಿ ಇಳಿಸಿ, ರಿಲ್ಯಾಕ್ಸ್, ಶಾಂತವಾಗಿ ಉಸಿರಾಟ. ಹಾಗೆ ಶೀರ್ಷಾಸನ ಮಾಡ್ತೀರಾ? ಮಾಡಿದ್ವಿ ಹೋದ್ ವಾರ, ಮಾಡಿಲ್ಲ ಅಲ್ವಾ? ಡೈಲಿ ಮಾಡ್ಬೋದಲ್ಲ ಈಗ? ಆಗಲ್ಲ, ಆಗಲ್ಲ. ಬಿಡಿ. ಓಕೆ. ಹಾಗೆ ಮಲಗಿ ಚಕ್ರಾಸನ. ಹಸ್ತ ತಗೊಂಡೋಗಿ ನೋಡಮ್ಮ, ಕಾಣಿಸ್ತಾ ಇದೆಯಾ? ಹಿಂಗೆ ಬರ್ತೀವಿ. ಕಾಲ್ ಮಾಡಿಸ್ಕೊಳ್ಳಿ, ಸ್ವಲ್ಪ ಕಾಲಗಲೆ ಮಾಡ್ಕೊಳ್ಳಿ. ಉಸಿರು ತಗೊಳ್ತಾ ಅಪ್, ಚಕ್ರಾಸನ. ಚಕ್ರದಂತೆ ದೇಹವನ್ನ ಹಿಂದಕ್ಕೆ ಬಾಗಿಸೋದು. ಇದನ್ನ ನಿರಂತರವಾಗಿ ಅಭ್ಯಾಸ ಮಾಡೋದ್ರಿಂದ ಬೆನ್ನು ನೋವು, ಬೆನ್ನಿನಲ್ಲಿ ಉಂಟಾಗ್ತಕ್ಕಂತ ನೋವುಗಳು, ಸೊಂಟದಲ್ಲಿ ಉಂಟಾಗ್ತಕ್ಕಂಥ ನೋವುಗಳನ್ನ ಪರಿಹಾರ ಮಾಡ್ಕೋಬಹುದು. ನಿಧಾನವಾಗಿ ಇಳಿಸಿ, ವಾಪಸ್, ಸ್ಲೋಲಿ ವಾಪಸ್, ವಾಪಸ್, ರಿಲ್ಯಾಕ್ಸ್, ಶಾಂತವಾಗಿ ಉಸಿರಾಟ. ಹಾಗೆ ತಲೆ ಈ ಕಡೆ ಹಾಕಿ, ತಲೆ ಈ ಕಡೆ ಹಾಕಿ, ಕಾಲ ಆ ಕಡೆ ಚಾಚಿ ಮಕರಾಸನಕ್ಕೆ ಬನ್ನಿ.
ಮತ್ತೆ ಭುಜಂಗಾಸನ, ಕಾಲು ಜೋಡಿಸಿ. ಎಸ್, ಕಾಣಿಸ್ತಾ ಇದೆಯಾ? ನಿಧಾನಗೊಳಿಸಿ, ಶಾಂತವಾಗಿ ಉಸಿರಾಟ ಮಾಡಿ. ಹಾಗೆ ಅಂಗಾತ ಮಲಗಿ. ಸರ್ವಾಂಗಾಸನ, ಸಮಸ್ಥಿತಿ. ಚೂರ್ ಕೆಳಗಡೆ ಹೋಗಿ, ಹಾಗೆ. ಸರ್ವಾಂಗಾಸನ ಆಸನಗಳಲ್ಲಿ ತಾಯಿಗೆ ಸಮಾನವಾದಂತಹ ಆಸನ ಇದು. ಈಗ ಮಾಡ್ತಕ್ಕಂಥದ್ದು ಇಡೀ ದೇಹವನ್ನ ಸಂಪೂರ್ಣವಾಗಿ ಮೇಲೆ ಬರುತ್ತೆ, ಪಾದಗಳ ಸಹಿತ. ಎಸ್, ಪೂರಕ ಮೇಲೆ ನೋಡ್ಬೇಕು ಮಾಡಿ. ಸರಿ ಬರ್ತಾ ಇದೆಯಾ? ರೈಟ್. ಕಾಲ್ ನೇರ 90 ಡಿಗ್ರಿ, 90 ಡಿಗ್ರಿ. ಸೊಂಟ ಮುಂದಕ್ಕೆ ತಗೋ, ಸೊಂಟ ಮುಂದಕ್ಕೆ ತಗೋ. ಎಸ್, ವೆರಿ ಗುಡ್. ಹಾಗೆ ಹಲಾಸನ, ನೇಗಿಲಿನಂತೆ ಮಾಡ್ತಕ್ಕಂಥದ್ದು. ಕಾಲುಗಳು ಪೂರ್ಣವಾಗಿ ಹಿಂದೆ ಬಂದಿದೆ, ಬಲಗಾಲ್ ಮಾತ್ರ ಮೇಲೆ. ಏಕಪಾದ ಹಲಾಸನ, ಡೌನ್. ಮತ್ತೆ ಎಡಗಾಲು ಕಾಣಿಸ್ತಾ ಇದೆಯಾ? ಮೇಲೆ, ಡೌನ್. ಮತ್ತೆ ಸರ್ವಾಂಗಾಸನ, ಸರ್ವಾಂಗಾಸನ. ನಿಧಾನ ಮೇಲೆ, ನಿಧಾನ ನಿಧಾನ, ಸ್ಲೋಲಿ ಸ್ಲೋಲಿ. ಎಸ್. ಹಾಗೆ ವಿಪರೀತ ಕರಣಿ, ಹೋಗ್ಲಿ, ಕಾಲ ಕಡೆ ಹೋಗ್ಲಿ, ಹೋಗ್ಲಿ ಹೋಗ್ಲಿ ಹೋಗ್ಲಿ, ಇನ್ನ ಹೋಗ್ಲಿ. ಗುಡ್. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಇಳಿಸಿ, ಶಾಂತ ಉಸಿರಾಟ. ಶಾಂತವಾಗಿ ಉಸಿರಾಟ ಮಾಡಿ. ಅಮೃತಾಸನವನ್ನ ಮಾಡ್ತಾ ಇದ್ದಾರೆ ಈಗ. ತಾವು ಕೂಡ ಇಷ್ಟೊತ್ತು ಯಾರು ಅಭ್ಯಾಸ ಮಾಡಿದ್ದೀರಿ ನಮ್ಮ ಜೊತೆ, ಸಂಪೂರ್ಣವಾಗಿ ಪೂರ್ವಕ್ಕೆ ಅಥವಾ ದಕ್ಷಿಣಕ್ಕೆ ತಲೆಯನ್ನ ಇಟ್ಟು, ಈ ರೀತಿ ಕಾಲುಗಳಿಗೆ ಅಂತರ ಇಟ್ಕೊಂಡು, ಹಸ್ತಗಳನ್ನ ಸ್ವೀಕಾರ ಮುದ್ರೆ ಆಕಾಶದ ಕಡೆಗೆ ಚಾಚಿಕೊಂಡು ಶಾಂತವಾಗಿ ಮಲಗಿ. ಹೇಳ್ತಕ್ಕಂತ ಸೂಚನೆಯನ್ನ ಗಮನಿಸ್ತಾ ಇರಿ. ದೇಹದ ಪೂರ್ಣ ಭಾಗಕ್ಕೆ ವಿಶ್ರಾಂತಿಯನ್ನು ಕೊಡೋಣ. ಕಾಲ್ಬೆರಳುಗಳು, ಪಾದಗಳು, ಕಣಕಾಲು, ಮೀನಕಾಂಡ, ಮಂಡಿ ಚಿಪ್ಪುಗಳನ್ನ ಗಮನಿಸೋಣ. ಆ ಭಾಗಕ್ಕೆ ವಿಶ್ರಾಂತಿಯನ್ನು ಕೊಡೋಣ. ತೊಡೆಯ ಭಾಗ, ಹಾಗೆ ಕಟಿಯ ಭಾಗ, ಪೃಷ್ಠಗಳ ಭಾಗವನ್ನು ಗಮನಿಸೋಣ. ಅಲ್ಲಿ ಸಂಪೂರ್ಣವಾಗಿ ವಿಶ್ರಾಂತಿಯನ್ನು ಕೊಡೋಣ. ಹಾಗೆ ಉದರದ ಭಾಗ, ಎದೆಯ ಭಾಗ, ಹಸ್ತದ ಬೆರಳುಗಳು, ಹಸ್ತಗಳು, ಮುಂತೋಳು, ಮೊಣಕೈ, ಹಿಂತೋಳು, ಭುಜಗಳಿಗೆ ವಿಶ್ರಾಂತಿಯನ್ನು ಕೊಡೋಣ. ಹಾಗೆ ಕುತ್ತಿಗೆಯ ಭಾಗ, ಗಲ್ಲ, ಕೆನ್ನೆಗಳು, ಕಿವಿಗಳು, ಎರಡೂ ತುಟಿಗಳ ಭಾಗವನ್ನು ಗಮನಿಸೋಣ. ನಾಸಿಕಾಗ್ರ, ನಾಸಿಕರಂಧ್ರಗಳು, ಭ್ರುಕುಟಿ, ಹಾಗೆ ಕಣ್ಣುಗುಡ್ಡೆಗಳು, ಕಣ್ರೆಪ್ಪೆಗಳನ್ನ ಸಡಿಲಗೊಳಿಸೋಣ, ಶಾಂತಗೊಳಿಸೋಣ. ಹಾಗೆ ಹಣೆಯ ಭಾಗ, ನೆತ್ತಿಯ ಭಾಗವನ್ನು ಗಮನಿಸೋಣ. ಹಾಸಿಗೆ ಮೇಲಿರ್ತಕ್ಕಂತಹ ಶಿರದ ಹಿಂಭಾಗವನ್ನು ಗಮನಿಸೋಣ. ಮತ್ತೆ ಬೆನ್ನಿನ ಭಾಗವನ್ನು ಗಮನಿಸೋಣ. ಕಟಿಯ ಭಾಗ
ನೆಲಕ್ಕೆ ತಾಕ್ತಾ ಇಲ್ಲ. ಅಲ್ಲೂ ಕೂಡ ಗಮನಿಸೋಣ. ಇಡೀ ದೇಹವನ್ನ ಸಂಪೂರ್ಣವಾಗಿ ವಿಶ್ರಾಂತಿಗೊಳಿಸಿ, ಇಷ್ಟೊತ್ತು ನಾವು ಮಾಡಿರ್ತಕ್ಕಂತಹ ಎಲ್ಲ ಆಸನಗಳಿಂದ ಗುರು ನಮಸ್ಕಾರ ಮತ್ತು ನಿಂತು ಮಾಡುವ, ಕುಳಿತು ಮಾಡುವ, ಮಲಗಿ ಮಾಡುವ ಕೆಲವು ಆಸನಗಳಿಂದ ಶರೀರದಲ್ಲಿ ಉಂಟಾಗಿರ್ತಕ್ಕಂತಹ ಅಪಾರವಾದ ಶಕ್ತಿಯನ್ನ ಇಮ್ಮಡಿಗೊಳಿಸ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ. ವಿಶ್ರಾಂತ ಸ್ಥಿತಿಯಲ್ಲಿ ನಿಶ್ಚಲವಾಗಿರ್ತಕ್ಕಂತಹ ದೇಹಕ್ಕೆ ಹಾಗೆ ಸ್ವಲ್ಪ ಸ್ವಲ್ಪ ಚಾಲನೆಯನ್ನು ಕೊಡೋಣ. ಕಾಲ್ಬೆರಳುಗಳಿಗೆ ಚಾಲನೆ, ಪಾದಗಳಿಗೆ ಚಾಲನೆ, ಕಾಲುಗಳಿಗೆ ಚಾಲನೆ, ಕೈ ಬೆರಳುಗಳು, ಹಸ್ತ, ತೋಳು, ಭುಜಗಳಿಗೆ ಚಾಲನೆ. ಶಿರ ಮತ್ತು ಕುತ್ತಿಗೆಯ ಭಾಗವನ್ನ ಎಡಕ್ಕೊಮ್ಮೆ ಬಲಕ್ಕೊಮ್ಮೆ ಹೊರಳಿಸೋಣ. ಇಡೀ ದೇಹವನ್ನ ಲಘುವಾಗಿ ಎಡಕ್ಕೊಮ್ಮೆ ಬಲಕ್ಕೊಮ್ಮೆ ಹೊರಳಿಸೋಣ. ಈಗ ಎಡಗಾಲು ಎಡಗೈಯನ್ನ ಮಡಿಸ್ಕೊಳ್ಳೋಣ. ಬಲಗೈಯನ್ನ ಶಿರದ ಕಡೆ ತಗೊಂಡೋಗೋಣ. ಹಾಗೆ ನಿಧಾನವಾಗಿ ಬಲಗಡೆಯಿಂದ ಹೊರಳಿ ಬಲಮಗಲಿನಲ್ಲಿ ವಿಶ್ರಾಂತಿ. ಎಡ ಹಸ್ತದಿಂದ ನೆಲವನ್ನ ಒತ್ತಿ ಹಾಗೆ ನಿಧಾನವಾಗಿ ಎದ್ದು ಕೂರೋಣ. ಹಸ್ತಗಳನ್ನ ಸ್ಪರ್ಶ ಮಾಡ್ಕೊಳ್ಳೋಣ. ಹಾಗೆ ಆ ಶಾಖವನ್ನ ಕಣ್ರೆಪ್ಪೆಗಳಿಗೆ, ಕರ್ಣಗಳಿಗೆ ತಾಕಿಸ್ಕೊಳ್ಳೋಣ. ಹಸ್ತಗಳನ್ನ ಬಟ್ಲಾಗಿ ಜೋಡಿಸ್ಕೊಂಡು ತ್ರಿಶಕ್ತಿಗಳು ವಾಸ ಮಾಡುವ ಈ ಪವಿತ್ರವಾದ ಕರೆಗಳಿಂದ ಸದಾ ಪುಣ್ಯ ಕಾರ್ಯಗಳನ್ನು ಮಾಡುವಂತೆ ಸಂಕಲ್ಪ ಮಾಡ್ತಾ ನಿಧಾನವಾಗಿ ಕಣ್ತೆರೆದು ಕರದರ್ಶನ ಮಾಡ್ತಾ ಕರದರ್ಶನ ಮಂತ್ರ ಹೇಳ್ಕೊಡೋಣ. ಕರಾಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರದರ್ಶನಂ. बोलो भारत माता की, प्रभु श्री रामचंद्र महाराज की वंदे वंदे वंदे. हरि ओम. ಬಂಧುಗಳೇ, ಇಷ್ಟೊತ್ತು ಇಷ್ಟೊತ್ತು ನಾವು ಗುರು ನಮಸ್ಕಾರ, ಕುಳಿತು ಮಾಡ್ತಕ್ಕಂಥ ಕ್ರಿಯಾತ್ಮಕ ಯೋಗ, ಹಾಗೆ ಮತ್ತೆ ಅನೇಕ ಆಸನಗಳು ಇಷ್ಟನ್ನ ಅಭ್ಯಾಸ ಮಾಡಿದೀವಿ. ಇದ್ರ ಬಗ್ಗೆ ಏನಾದ್ರೂ ಪ್ರಶ್ನೆಗಳನ್ನ ಕೇಳೋದಿದ್ರೆ ಕೇಳಬಹುದು. ಸ್ವಲ್ಪ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹ್ಯಾಂಡ್ ರೈಸ್ ಮಾಡಿ ಮಾ, ಹ್ಯಾಂಡ್ ರೈಸ್ ಮಾಡಿ. ಲಕ್ಷ್ಮೀ ಪಂಡಿತ್ ಅವರೇ, ಅದು ವಾಯ್ಸ್ ಬರ್ತಾ ಇಲ್ಲ, ವಾಯ್ಸ್ ಬರ್ತಾ ಇಲ್ಲ ನೋಡಿ. ನಮಸ್ತೆ ಮಾಸ್ಟರ್. ಮಾತಾಡಿ. ನಮಸ್ತೆ. ಹೇಳಿ, ಮಾತನಾಡಿ. ಲಕ್ಷ್ಮೀದೇವ ಮಾತಾಡಿ. ಪುಷ್ಪ ಅವರೇ ಮಾತಾಡಿ. ಪುಷ್ಪ ಅನ್ಮ್ಯೂಟ್ ಆಗಿದೆ, ಮಾತಾಡ್ತಾ ಇಲ್ಲ ಪುಷ್ಪ ಅವರು. ರೈಟ್ ಸ್ನೇಹಿತರೆ, ಯಾರು ಪ್ರಶ್ನೆ ಇಷ್ಟವರೆಗೂ ಆಗಿರುವಂತ ಅಂಶಗಳಲ್ಲಿ ಏನೇನು ಪ್ರಶ್ನೆ ಇದ್ರು ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ಅನ್ಮ್ಯೂಟ್ ಮಾಡ್ತೀವಿ. ಏನೆಲ್ಲ ಪೂರ್ತಿ ಶವಾಸನದಲ್ಲಿ ಇದಾರೆ ಗೊತ್ತಾಗ್ತಿಲ್ವಲ್ಲ.
ಹಾ, ಲಕ್ಷ್ಮೀ ದೇವಿ ಅವರೇ, ಹಾ, ಮಾತಾಡಿ, ಈಗ ಮಾತಾಡಿ, ನಮ್ಮ ಕ್ಲಾಸ್ ಅನ್ಮ್ಯೂಟ್ ಮಾಡ್ಕೊರಿ, ಹಾ, ಮಾತಾಡಿ. ನಿಮ್ದು ನಮಸ್ತೆ. ವಾಯ್ಸ್ ಬಿಡ್ತಾ ಇಲ್ಲ, ವಾಯ್ಸ್. ಗೊತ್ತಾಗಲ್ಲ. ಹಾ, ಈಗ ಮಾತಾಡಿ. ನಮಸ್ತೆ ಗುರುಜಿ, ಕೇಳಿಸ್ತಾ ಇದೆಯಾ? ಹಾ, ಹಾ ಈಗ ಕೇಳಿಸ್ತಾ ಕೇಳಿಸ್ತದೆ ಹೇಳಿ. ಗುರುಜಿ, ಯೋಗಾಸನ ಮಾಡ್ಬೇಕಾರೆ ನಾ ಕಣ್ಣು ಮುಚ್ಕೊಂಡು ಯೋಗಾಸನ ಮಾಡ್ಬೇಕು, ಆ ಕಣ್ಣು ಬಿಟ್ಕೊಂಡು ಯೋಗಾಸನ ಮಾಡ್ಬೇಕು ಗುರುಜಿ? ಆಸನಾಭ್ಯಾಸವನ್ನ ಕಣ್ಬಿಟ್ಟೆ ಮಾಡ್ಬೇಕು. ಹಾ ಧ್ಯಾನಕ್ಕೆ ಮಾತ್ರ ಕಣ್ಮುಚ್ಚೋದು. ಹಾ ಹಾ ಆಯ್ತು ಗುರುಜಿ, ನಮಸ್ತೆ. ಹಾ, ಉಮಾ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ನನಗೆ ಕೆಲವು ಆಸನಗಳು ಮಾತ್ರ ಮಾಡಿದೆ. ಈಗ ಯಾಕಂದ್ರೆ ಇಂಟರ್ನೆಟ್ ಕನೆಕ್ಷನ್ ಇರಲಿಲ್ಲ, ಹಾಗಾಗಿ ನನ್ಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಕೆಲವು ಮಾತ್ರ ಮಾಡಿದೆ ನಾನು. ಹೋಗ್ಲಿ ಬಿಡಿ, ಮುಂದಿನ ದಿನಗಳಲ್ಲಿ ಹೆಚ್ಚು ಮಾಡೋಣ. ಆಯ್ತು ಗುರುಗಳೇ, ತಮ್ಮ ಆದೇಶದಂತೆ ಪಾಲಿಸೋಣ. ಇಂಟರ್ನೆಟ್ ಕನೆಕ್ಷನ್ ಆಗ್ಲೇ ಇಲ್ಲ, ಕೆಲವು ಮಾತ್ರ ಮಾಡಿದೆ ನಾನು. ಈಗ Okay. ಮಲಗಿಕೊಂಡ ಆಸನ ಏನ್ ಹೇಳಿದ್ರಲ್ಲ, ಹಾ ಹಾ ಅವು ಮಾಡಿದೆ. ಸರಿ. ಓಕೆ. ಇಬ್ಬರು ಗುರುಗಳಿಗೆ ನಮಸ್ಕಾರ. ಪುಷ್ಪ ಅವರೇ ಮಾತಾಡ್ತೀರಾ? ಅನ್ಮ್ಯೂಟ್ ಮಾಡಿದ್ರಿ, ಮಾತಾಡಿ. ಸ್ನೇಹಿತರೆ, ಇನ್ಯಾರಾದ್ರೂ ಪ್ರಶ್ನೆ ಕೇಳ್ಬೇಕಂದ್ರೆ ಇಷ್ಟವರೆಗೂ ಆಗಿರುವಂತ ಆಸನಗಳ ಮೇಲೆ ನಿಮ್ಗೆ ಏನೋ ಸಂಶಯಗಳಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ನಾವು ಅನ್ಮ್ಯೂಟ್ ಮಾಡ್ತೀವಿ. ಯಾವುದೋ ಕ್ವಶನ್ಸ್ ಇದೆ ದಯವಿಟ್ಟು ಅನ್ಮ್ಯೂಟ್ ಮಾಡಿಕೊಂಡು ಈ ಆಸನಗಳೆಲ್ಲ ಹ್ಯಾಂಡ್ ರೈಸ್ ಮಾಡಿ. ಇನ್ನು ಬೆಳಗಿನ ಟೈಮ್ ನಲ್ಲಿ ಮಾಡ್ಬೇಕು ಅಥವಾ ಸಾಯಂಕಾಲ ಮಾಡ್ಬೇಕು? ನಾಗರಾಜ್ ಸರ್, ನಾಗರಾಜ್ ಗುರುಗಳೇ, ಹೇಳಿ ಹೇಳಿಮ್ಮ, ಪ್ರಶ್ನೆ ಹೇಳಿ. ಈ ಆಸನಗಳನ್ನ ಹ್ಮ್ ಕ್ರಿಯೆಗಳನ್ನ ಬೆಳಗಿನ ಟೈಮ್ ನಲ್ಲಿ ಮಾಡ್ಬೇಕು ಅಥವಾ ಸಾಯಂಕಾಲ ಟೈಮ್ ನಲ್ಲಿ? ಬೆಳಗ್ಗೆ ಟೈಮ್ ಮಾಡಿ, ಸಾಯಂಕಾಲ ಟೈಮ್ ಮಾಡ್ಬೋದು. ಬಟ್ ಆದ್ರೆ ಖಾಲಿ ಹೊಟ್ಟೆ, ಅಂದ್ರೆ ಹೊಟ್ಟೆ ಅನ್ನೋದು ಖಾಲಿ ಇದ್ರೆ ಒಳ್ಳೇದು ಮಾಡುವ. ಅದು ಚೆನ್ನಾಗಾಗತ್ತೆ, ಇಲ್ಲಾದ್ರೆ ಬಗ್ಗಕ್ಕಾಗಲ್ಲ. ಹೌದೌದು, ಕಷ್ಟ ಆಗತ್ತಲ್ಲ. ಎಷ್ಟು ತಾಸು ಟೈಮಿಂಗ್? ಒಂದ್ ಅರ್ಧ ತಾಸು ಸಾಕಾಗೋದಲ್ಲ? ಹ್ಮ್ ಅರ್ಧ ತಾಸು ಈ ಆಸನಗಳೆಲ್ಲ ಮಾಡ್ಲಿಕ್ಕೆ ಒಂದ್ ಅರ್ಧ ತಾಸು ಸಾಕಾಗೋದು. ಹ್ಮ್ ಅಂದ್ರೆ ಒಂದು ಎಷ್ಟಾಗತ್ತೆ, 30 ನಿಮಿಷ ಕಂಟಿನ್ಯೂ ಮಾಡಿದ್ರು ಸುಮಾರು ಒಂದು 5-6 ಆಸನ ಈಸಿಯಾಗಿ ಮಾಡ್ಬೋದಲ್ಲ. ಯಾಕಂದ್ರೆ ಭಾಳ ಮಾಡ್ಲಿಕ್ಕೆ ಆಗಲ್ಲ. ಅದೇ ಕನಿಷ್ಠ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ತಾ ಇರ್ತೀವಲ್ಲ, ನಮಗ್ ಟೈಮ್ ಬೇಕಾಗತ್ತೆ ಈ ಆಸನಗಳು ಮಾಡ್ಲಿಕ್ಕೆ, ಟೈಮ್ ಬೇಕಾಗತ್ತೆ. ಅದೇ ಅದೇ ಸರ್, ಇವತ್ತು ಮಾಡಿದ್ದೆಲ್ಲ ನೀವು PDF ಹಾಕ್ತಿರಲ್ಲ? ಅವತ್ತು ಬರುತ್ತೆ. ಆಯ್ತು. PDF ಬರಲ್ಲ, ಇದೆಲ್ಲ ನಿಮ್ಗೆ ವಿಡಿಯೋನೇ ಬರೋದು. ಆದ್ರೆ ಸ್ವಲ್ಪ ವಿಡಿಯೋ ಮಿಸ್ ಆಗಿದೆ, ಯಾಕಂದ್ರೆ ನಾನು ನಿನ್ನೆ ನೈಟ್ ತುಂಬಾ ಲೇಟ್ ಆಗಿದೆ. ಅದಕ್ಕೆ ಹೌದು ಸರ್. ಮತ್ತೆ ಬರೋದು ಓಪನ್ ಮಾಡಕ್ಕೆ, ರಿಕಾರ್ಡ್ ಮಾಡಕ್ಕೆ ಸ್ವಲ್ಪ ಲೇಟ್ ಆಯ್ತು. ಸರ್, ರಂಗನಾಥ್ ಸರ್ ಬಂದಿರಾ ಅಂತ ಅಷ್ಟು ಕೇಳಿಸ್ತ್ರಿ, ಆಮೇಲೆ ಬರ್ಲಿಲ್ಲ ನನ್ಗೆ. ಆಮೇಲೆ ಮತ್ತೆ ಇಲ್ಲಿ ಇಂಟರ್ನೆಟ್ ಕನೆಕ್ಷನ್ ಹೋಗ್ಬಿಟ್ಟು ರೈಟ್ ನನಗೂ ಕೇಳಕ್ ಆಗ್ಲಿಲ್ಲ. ಆಯ್ತು ಗುರು, ನಮಸ್ಕಾರ. ಓಕೆ ಸ್ನೇಹಿತರೆ, ಇನ್ಯಾವುದಾದ್ರು ಪ್ರಶ್ನೆಗಳಿದ್ರೆ ಕೇಳಿ ದಯವಿಟ್ಟು. ನಿಜವಾಗೂ ಇದು ಜೀವನದಲ್ಲಿ ಅಳವಡಿಸ್ಕೊಂಡ್ರ ಈ ಕಾರ್ಯಕ್ರಮ ತುಂಬಾ ಅದ್ಭುತವಾದಂತ ಕಾರ್ಯಕ್ರಮ. ಇಷ್ಟು ವಯಸ್ಸಿನಲ್ಲಿ ನಾಗರಾಜ್ ಸರ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಮುಂದೆ ನಾವು ನಾಚ್ಕೊಳ್ಬೇಕು. ಹೌದು, ಅವರು ಸಾಧನೆ, ಇದಕ್ಕೆ ಮೂಲ ಕಾರಣವೇ ಸಾಧನೆ, ಧ್ಯಾನ ಮತ್ತು ಶಕ್ತಿ. ಧ್ಯಾನದಿಂದ ಶಕ್ತಿ, ಶಕ್ತಿಯಿಂದ ಮುಕ್ತಿ ಅಂತ ಹೇಳ್ತಿರಲ್ಲ, ಅದೇ ರೀತಿ ಕರೆಕ್ಟ್ ಅದು. ನಮಸ್ಕಾರ ಗುರುಗಳೇ, ನಮಸ್ಕಾರ. ಸರ್, ಇವತ್ತು ಸಾಯಂಕಾಲ ಇದೆಯಾ? ನೈಟ್ ಇದೆಯಾ? ಇವತ್ತು ಫುಲ್ ಮೂನ್ ಮೆಡಿಟೇಷನ್. ಸ್ಟಾರ್ಟ್ 9 to 11. 9 to 11. ಮತ್ತು ನಾಳೆ ಸಂಡೇ ಸರ್? ನಾಳೆ ಇರಲ್ಲಮ್ಮ, ನಾಳೆ ಸಂಡೇ ರಜೆ ಕೊಟ್ಟಿದ್ದೀರಾ? ನಾವು ಮಾಡ್ಕೊಳ್ಬೇಕು.
ನೀವು ಮಾಡಿ, ನೀವು ಧ್ಯಾನ ಮಾಡಿ, ನಾವು ಆರಾಮಾಗಿ ಕೂತ್ಕೊಂಡು ಏನಾದ್ರು ಧ್ಯಾನ. ಅದೇ ಟೈಮಲ್ಲಿ ಮ್ಯೂಸಿಕ್ ಅನ್ನ ಶೇರ್ ಮಾಡ್ತೀನಿ, ಒಳ್ಳೆ ಮ್ಯೂಸಿಕ್ಸ್ ಇದೆ, ಹೌದೌದು ಶೇರ್ ಮಾಡ್ತೀನಿ, ಅದು ಇಟ್ಕೊಂಡು ನೀವು ಧ್ಯಾನ ಮಾಡ್ಕೊಳ್ಳಿ. ನೈಟ್ ಮಾತ್ರ ಆಳವಾದ ಅಭ್ಯಾಸ ಇರುತ್ತೆ ಇವತ್ತು ನೈಟು. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಸೂಚನೆ, ಅದು ಆಳವಾದ ಅಭ್ಯಾಸ ಮತ್ತೆ ಲೈವ್ ಮ್ಯೂಸಿಕ್ ಮೆಡಿಟೇಷನ್. ಅಂದ್ರೆ ಈಗಾಗಲೇ ನಾನು ಅದೇ ನೈಟ್ ಅದು ಪ್ರಿಪೇರ್ ಮಾಡ್ತಾನೆ, ತುಂಬಾ ಲೇಟ್ ಆಗಿದೆ ನನಗೆ ಆಲ್ಮೋಸ್ಟ್. ಆದ್ರೂ ಕೂಡ ಅದು ಏನಾಗಿದೆ, ಫುಲ್ ಮೂನ್ ಹೌದು. ಮೆಡಿಟೇಷನ್ ಅದು ಅದಕ್ಕೂ ಸ್ವಲ್ಪ ಎಲ್ಲ ಡಿಸೈನ್ ಮಾಡಿ ಕಲ್ಸಕ್ಕೆ ತುಂಬಾ ಲೇಟ್ ಆಗಿದೆ. ಅದಿನ್ನೂ ಹೌದು. ಇನ್ನೂ ಕಲಿಸಿಲ್ಲ, ಈ ಬೆಳಗ್ಗೆ ಕಲಿಸ್ತೀವಿ. ಇಲ್ಲ ಇಲ್ಲ ಪರವಾಗಿಲ್ಲ. ಅದಕ್ಕೋಸ್ಕರ. ಧನ್ಯವಾದ. ಆಯ್ತು. ಇಬ್ಬರಿಗೆ ಧನ್ಯವಾದ. ನಮಸ್ಕಾರ.